ಭಾನುವಾರ ಪಂಚರಾಜ್ಯ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ವೇಳಾಪಟ್ಟಿಯನ್ನು ಘೋಷಣೆ ಮಾಡಿತು. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಯಿತು. ಇವತ್ತು ಟಿಎಂಸಿಯ ಪಟ್ಟಿ. 294 ಕ್ಷೇತ್ರಗಳ ಪೈಕಿ 291 ಕ್ಷೇತ್ರಗಳಿಗೆ ಟಿಎಂಸಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತು. ಮೈತ್ರಿ ಪಕ್ಷ ಬಿಜೆಪಿಎಂಗೆ 3 ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ. ಅದರ ಅರ್ಥ ಎಲ್ಲ ಕ್ಷೇತ್ರಗಳಿಗೆ ಒಂದೇ ಸಲ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಟಿಎಂಸಿ. ಮಮತಾ ಬ್ಯಾನರ್ಜಿ ಭವಾನಿಪುರದಿಂದ ಸ್ಪರ್ಧಿಸ್ತಾರೆ. ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ವರ್ಸಸ್ ಮಮತಾ ಬ್ಯಾನರ್ಜಿ. ಇನ್ನೂರ 24 ಕ್ಷೇತ್ರಗಳಲ್ಲಿ ಟಿಎಂಸಿ ಗೆದ್ದು ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 291 ಕ್ಷೇತ್ರಗಳಿಗೆ ಒಂದೇ ಪಟ್ಟಿ ಬಿಡುಗಡೆ. ಮೈತ್ರಿ ಪಕ್ಷ ಬಿಜೆಪಿಎಂಗೆ 3 ಕ್ಷೇತ್ರ. ಐದು ರಾಜ್ಯಗಳ ಚುನಾವಣೆಗಳ ಜೊತೆಗೆ ಕರ್ನಾಟಕದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. 2023 ಚುನಾವಣೆಗಳಲ್ಲಿ 2 ಕಾಂಗ್ರೆಸ್ ಗೆದ್ದುಕೊಂಡಿತ್ತು. 2 ಕ್ಷೇತ್ರಗಳ ಶಾಸಕರುಗಳ ಮರಣದ ಕಾರಣಕ್ಕೆ ಉಪಚುನಾವಣೆಗಳು ನಡೀತಾ ಇದ್ದಾವೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಮಾರ್ಚ್ 23ರೊಳಗೆ ನಾಮಪತ್ರ ಸಲ್ಲಿಕೆ ಮಾಡಬೇಕು. 2 ಕಡೆ 2 ಪಕ್ಷಗಳಿಗೆ ಅಭ್ಯರ್ಥಿಗಳ ಆಯ್ಕೆಯೇ ಟೆನ್ಷನ್. ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಗೆ ಇವತ್ತು ಸಭೆ ನಡೆಯಿತು. ಭಾರಿ ಹೈಡ್ರಾಮಾ. 2 ಬಣಗಳಿದಾವಲ್ಲಿ. ಒಂದು, ಈ ಸಲ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವ ಬಣ. ಇನ್ನೊಂದು, ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರ್ಗೆ ಟಿಕೆಟ್ ಕೊಡಬೇಕು ಅನ್ನುವ ಬಣ. 2 ಕಡೆ ಅವರ ಘೋಷಣೆಗಳು.
ಗಲಾಟೆಯ ಕಾರಣಕ್ಕೆ ಸಭೆಯನ್ನೇ ಮುಂದೂಡಲಾಯಿತು. ಎಸ್ ಮಲ್ಲಿಕಾರ್ಜುನ್ ಅವರಿದ್ರು, ಮಾಜಿ ಸಚಿವ ಎಂ ರೇವಣ್ಣ ಬಂದಿದ್ರು, ಆಂಜನೇಯ ಅವರಿದ್ರು. ಸಭೆಯನ್ನೇ ಮುಂದೂಡಲಾಯಿತು. ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸುವ ಸಂದರ್ಭದಲ್ಲೇ ಜೋರು ಗಲಾಟೆಯಾದ ಕಾರಣಕ್ಕೆ ಸಭೆ ಮುಂದುವರಿಸೋದು ಸಾಧ್ಯ ಆಗಲಿಲ್ಲ. ನಾಳೆ ಮಧ್ಯಾಹ್ನ 1 ಗಂಟೆ ಕಂಟಿನ್ಯೂ ಆಗುತ್ತೆ. ಆಂಜನೇಯ ಮತ್ತು ಮಂಜುನಾಥ ಭಂಡಾರಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಚುನಾವಣೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಹಬ್ಬ ಇದ್ದಾಗೆ. ನಾವು ಹಬ್ಬನ ಯಾವ ರೀತಿ ಆಚರಣೆಯನ್ನು ಮಾಡ್ತೀರೋ ಆ ರೀತಿ ಒಂದು ಆಚರಣೆಯನ್ನು ಮಾಡುವಂಥದ್ದೊಂದು ಇದು. ಆದರೆ ಹಬ್ಬವನ್ನು ಮಾಡಬೇಕಾದ್ರೆ ಏನೆಲ್ಲ ಅಡುಗೆ ಮಾಡ್ತೀವಿ ಅಂತ ಒಂದು ಯೋಚನೆ ಮಾಡ್ತಾರಲ್ಲ, ಆ ರೀತಿಯ ಒಂದು ತಂತ್ರಗಾರಿಕೆಗೆ ನಾವು ಇವತ್ತು ಬಂದಿದ್ದೀವಿ ಇಲ್ಲಿಗೆ. ನಾವು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಟಿಕೆಟನ್ನು ಅನೌನ್ಸ್ ಮಾಡ್ಬೋದಿತ್ತು, ಅದನ್ನು ಮಾಡಬಾರ್ದು. ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನು ಪಡಿಬೇಕು, ಆ ಜನರ ನಾಡಿಗಳನ್ನು ಅರ್ಥಕೊಳ್ಬೇಕು. ಬರೀ ಒಂದು ರೂಮಲ್ಲಿ ಕೂತ್ಕೊಂಡು 4 ಜನ ಏನು ಡಿಸೈಡ್ ಮಾಡೋದಲ್ಲ ಅಂತ ಹೇಳಿ ಸುಮಾರು 15 ಜನರ ಒಂದು ತಂಡವನ್ನು ಮಾಡಿದರು. ಆದರೆ ಚುನಾವಣೆ ಏನಾಯಿತು ಅಂತ ಹೇಳಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಈ ತಿಂಗಳಲ್ಲಿ ಮಾಡ್ಬೋದು ಅಂತೇಳಿ. ಆದರೆ ಅವರು ಮುಂಚೆನೇ ಅನೌನ್ಸ್ ಮಾಡಿದ್ರಿಂದ ನಮ್ಮ ಸುಮಾರು 13 ಜನ ಮಂತ್ರಿಗಳಿಗೆ ಇವತ್ತು ಬರಲಿಕ್ಕಾಗಿಲ್ಲ. ಯಾಕೆಂದರೆ ವಿಧಾನಮಂಡಲ ನಡೀತಾ ಇರೋದ್ರಿಂದ ಅವರಿಗೆ ನಡೀಲಿಕ್ಕಾಗಿಲ್ಲ, ಬರೋಕ್ಕಾಗಿಲ್ಲ. ಅದಕ್ಕೋಸ್ಕರ ಏನು ಮಾಡಿದರೆ ನಮ್ಮ ಹಿರಿಯ ನಾಯಕರುಗಳು, ರೇವಣ್ಣನವರು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಅದಕ್ಕಿಂತ ಹಿರಿಯ ಮಂತ್ರಿಗಳಾದಂಥವರು, ಅದೇ ರೀತಿ ಆಂಜನೇಯ ಸಾಹೇಬರು ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥವರು, ಅವರು ಕೂಡ ಆಕಾಂಕ್ಷಿಗಳಾಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನಿತರರು ಕೂಡ ನಮಗೆ ಕೊಡಿ ಅನ್ನೋದು ಅವರ ಬೇಡಿಕೆ. ನಂತರ ಹೈಕಮಾಂಡ್ ಒಬ್ಬ ಅಭ್ಯರ್ಥಿಗೆ ಕೊಟ್ಟಾಗ ಎಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನವನ್ನು, ಹೋರಾಟವನ್ನು ಮಾಡೋದು ಕಾಂಗ್ರೆಸ್ನಲ್ಲಿ ಮುಂಚಿನಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಈ ಕಾರಣದಿಂದ ಇಲ್ಲಿ ಯಾರ್ಯಾರು ಸಮುದಾಯದವರು ಏನೇನು ಕೇಳಿದ್ದಾರೆ ಅನ್ನೋದನ್ನು ಎಲ್ಲ ಅವರ ಮನವಿಯನ್ನು ಸ್ವೀಕಾರ ಮಾಡಿದ್ದೇವೆ. ಅದೆಲ್ಲದನ್ನು ಕ್ರೋಢೀಕರಿಸಿ ನಮ್ಮ KPCC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗೆ ಮತ್ತು ಹೈಕಮಾಂಡ್ಗೆ ನಾವು ಒಂದು ವರದಿಯನ್ನು ಕೊಡ್ತೀವಿ. ಆ ವರದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.